ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಜ್ಞಾನವೆಂಬ ರತ್ನ ಜ್ಯೋತಿ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇಂದಿನ ಭಾಗದಲ್ಲಿ ಪರಮಾತ್ಮನ ವಿಷಯದಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಮತ್ತೆ ನಮ್ಮೊಡನೆ ಇದ್ದಾರೆ ಬ್ರಹ್ಮಕುಮಾರಿ ರಾಜಯೋಗಿನಿ ವೀಣಾಕ್ಕ ಅವರು. ವೀಣಾಕ್ಕ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ನಮಸ್ಕಾರ. ಓಂ ಶಾಂತಿ. ರಾಜಯೋಗದ ಈ ಅಂತರಂಗದ ಯಾತ್ರೆಯಲ್ಲಿ ಸರ್ವಶಕ್ತನಾದ ಪರಮಾತ್ಮನ ಜೊತೆಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳುವ ಮಾರ್ಗದಲ್ಲಿ ನಾವೆಲ್ಲ ನಡೀತಾ ಇದ್ದೇವೆ. ಬಹು ಸುಂದರವಾದ ಈ ಪ್ರಯಾಣದಲ್ಲಿ ಆ ಸರ್ವಶಕ್ತನಾದ ಪರಮಾತ್ಮ ಈ ಜಗತ್ತಿಗೆ ಎಲ್ಲಿಂದ ಬರ್ತಾನೆ? ನಾವು ಹುಟ್ಟಿದಾರಭ್ಯ ಕೇಳ್ತಾ ಬಂದಿದ್ದೇವೆ, ಅಣುರೇಣು ತೃಣಕಾಷ್ಟಗಳಲ್ಲಿ ಚರಾಚರಗಳಲ್ಲಿ ಪರಮಾತ್ಮ ವ್ಯಾಪಕವಾಗಿದ್ದಾನೆ, ಎಲ್ಲೆಡೆಯೂ ಪರಮಾತ್ಮ ಇದ್ದಾನೆ. ಹೀಗಿರುವಾಗ ಇದೆಂತ ಪ್ರಶ್ನೆ ಮಾಡ್ತಿದ್ದೀರ್ರಿ, ಎಲ್ಲಿಂದ ಬರ್ತಾನೆ ಅಂತ ನಿಮ್ಗೆ ಅನ್ನಿಸ್ಬೋದಲ್ವಾ? ಬಂಧುಗಳೇ, ಪರಮಾತ್ಮ ಬರ್ತಾನೆ ಎನ್ನುವ ವಿಶ್ವಾಸವೂ ನಮ್ಮದೇ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ನಾನು ಈ ಜಗತ್ತಿಗೆ ಬರ್ತೇನೆ, ಧರ್ಮಗ್ಲಾನಿಯಾದಾಗ ಧರ್ಮ ಸ್ಥಾಪನೆ ಮಾಡುವುದಕ್ಕಾಗಿ ಬರ್ತೇನೆ. ಇದನ್ನ ಪರಮಾತ್ಮನೇ ಹೇಳಿದ್ದಾನೆ. ಸೃಜಾಮ್ಯಹಂ ಸಂಭವಾಮಿ, ಇಳಿದು ಬರ್ತೇನೆ. ಇಲ್ಲಿ ಒಂದು ಸ್ಪಷ್ಟವಾದ ಸತ್ಯದ ಸಂದೇಶ ಇದೆ. ಅದೇನು ಅಂದ್ರೆ, ಇವತ್ತು ನಾನು ನಿಮ್ಮನ್ನ ಭೇಟಿ ಮಾಡಿ ಬರ್ತೀನ್ರಿ ಅಂತ ಹೇಳಿ ಹೋದೆ ಅಂದ್ರೆ ನಾನು ನಿಮ್ಮನೇಲಿ ಇರಲ್ಲ ಅನ್ನೋದು ಅದು ನಿಚ್ಚಳವಾಗಿ ಸ್ಪಷ್ಟವಾದ ಸತ್ಯ. ಅದೇ ರೀತಿಯಾಗಿ ಭಗವಂತನೂ ಸಹ ಬರ್ತೇನೆ ಅಂತ ಹೇಳಿದಾನೆ ಅಂದ್ರೆ ಅವನಲ್ಲಿ ಇರಲ್ಲ ಅನ್ನೋದು 100ಕ್ಕೆ 100 ಸತ್ಯ. ಮನುಷ್ಯ ಭಾವನಾಜೀವಿಯಾದ ಮನುಷ್ಯ ತನ್ನಲ್ಲಿ ವಿವೇಕವೂ ಇದೆ ಎನ್ನುವುದನ್ನು ಕೆಲವೊಮ್ಮೆ ಮರೆತು ಅತಿ ಭಾವುಕತೆಯಲ್ಲಿ ಹೋಗಿ ನಾವು ಭಗವಂತ ಬರ್ತಾನೆ ಅಂತ ಹೇಳಿದ್ದನ್ನ ಮರೆತು ಅವನಿಲ್ಲೇ ಇದ್ದಾನೆ ಎನ್ನುವಂತಹ ಒಂದು ಭಾವನೆಯಲ್ಲಿ ಬದುಕ್ತಾ ಇದ್ದೇವೆ. ಅದು ಭಾವನೆಗೆ ಸರಿಯೇ, ಆದರೆ ವಾಸ್ತವಿಕತೆಗೆ ನಾವು ವಿಚಾರ ಮಾಡಬೇಕಾದ ಸಂಗತಿ, ಎಲ್ಲಿದ್ದಾನೆ ಪರಮಾತ್ಮ? ಚಿಕ್ಕವರಿರುವಾಗಿಂದ ದೇವರು ಅಂದ ತಕ್ಷಣ ನಾವು ಪುಟ್ಟ ಮಕ್ಕಳಿಂದ ಏನು ಕಲ್ತ್ಕೊಂಡು ಬಂದಿದ್ದೇವೆ ಅಂದ್ರೆ, ದೇವರು ಮೇಲಿದ್ದಾನೆ ನೋಡು ಕೈ ಮುಗಿ ಅಂತ. ಎಲ್ಲಿ ಮೇಲಿದ್ದಾನೆ? ಆಕಾಶದಲ್ಲಿದ್ದಾನ? ಯಾವುದಾದ್ರೂ ನಕ್ಷತ್ರಗಳಲ್ಲಿದ್ದಾನ ಪರಮಾತ್ಮ? ಆಕಾಶಯಾನ ಮಾಡುವ ಅಂತರಿಕ್ಷಯಾನ ಮಾಡುವವರಿಗೆ ಯಾರಿಗಾದ್ರೂ ಭೇಟಿಯಾಗಿದ್ದಾನ ಪರಮಾತ್ಮ ಆಕಾಶದಲ್ಲೆಲ್ಲಾದ್ರೂ? ಖಂಡಿತವಾಗಿಯೂ ಇಲ್ಲ. ಹಾಗಾದ್ರೆ ಅವನು ಎಲ್ಲಿದ್ದಾನೆ ಎನ್ನುವ ಸತ್ಯವನ್ನು ಅವನೇ ಹೇಳಬೇಕಾದದ್ದು ಅಗತ್ಯ ತಾನೆ? ಹೌದು, ಪರಮಾತ್ಮ ತಿಳಿಸ್ಕೊಡ್ತಾನೆ. ಸೂರ್ಯ, ಚಂದ್ರ, ನಕ್ಷತ್ರಗಳಿಗಿಂತ ಮೇಲೆ ಗುರುತ್ವಾಕರ್ಷಣ ವಲಯದ ಆಚೆಗೆ, ಕರ್ಮಫಲದ ಜಗತ್ತಿನಿಂದ ಮೇಲೆ, ಸೂಕ್ಷ್ಮ ಲೋಕಕ್ಕಿಂತ ಮೇಲೆ ಸ್ವಯಂ ಪ್ರಕಾಶಿತವಾದ ಒಂದು ಲೋಕ ಇದೆ. ಬೆಳಕಿನಿಂದಲೇ ಕೂಡಿರುವ ಒಂದು ಲೋಕ. ಯಾವುದನ್ನ ಅನುಭಾವಿಗಳು ಬಯಲಾಗುವುದು ಅಂತ ಹೇಳಿದ್ರು, ಬೆಳಕಾಗುವುದು ಅಂತ ಹೇಳಿದ್ರು. ಯಾವುದನ್ನ ಬ್ರಹ್ಮಲೋಕ ಅಂತ ಕೇಳ್ತೇವೆ, ಯಾವುದನ್ನ ನಾವೆಲ್ಲರೂ ಸಹ ಜ್ಯೋತಿಲೋಕ ಅಂತ ಕೇಳಿದ್ದೇವೆ. ಅದು ಪರಮಾತ್ಮನ ಮೂಲ ಧಾಮ. ಅವ್ಯಕ್ತೋಕ್ಷರ ಇತ್ಯುಕ್ತ ಸ್ತಮಾಹು ಪರಮಂ ಗತಿಂ ಎಂ ಪ್ರಾಪ್ಯನ ನಿವರ್ತಂತೆ ತದ್ಧಾಮ ಪರಮಮ್ಮ ಅಂತ ಏನು ಹೇಳ್ಕೊಂಡಿದ್ದಾನೆ.
ಅದು ಪರಮಾತ್ಮನೇ ತಿಳಿಸುವ ಹಾಗೆ ಶಬ್ದ ಸಂಜ್ಞೆ ಎಲ್ಲದರಿಂದ ದೂರವಾದ ಶಾಂತಿಧಾಮ, ಅದು ಪರಮಧಾಮ, ನಿರ್ವಾಣಧಾಮ, ಆತ್ಮಗಳ ಲೋಕ, ಬ್ರಹ್ಮಲೋಕ. ಯಾವುದನ್ನ 7th ಹೆವನ್ ಅಂತ ಬೇರೆ ಬೇರೆ ಧರ್ಮದವರು ಹೇಳ್ತಾರೆ, 7th ಆಸಮಾನ್ ಅಂತ ಹೇಳ್ತಾರೆ. ಅದು ಪರಮಾತ್ಮನ ನಿವಾಸ ಸ್ಥಾನ. ಬರೀ ಪರಮಾತ್ಮನದಷ್ಟೇ ಅಲ್ಲ, ನಾವು ನೀವೆಲ್ಲ ಆತ್ಮಗಳ ಮನೆಯೂ ಸಹ ಅದೇ ಪರಮಧಾಮ, ಪರಮಾತ್ಮನ ನಿವಾಸ ಸ್ಥಾನ, ಪರಮವಾದ ಧಾಮ, ನಿಶ್ಶಬ್ದವಾದ ಲೋಕ, ನಿರ್ವಾಣಧಾಮ. ಅದು ಅಲ್ಲಿಂದ ಇಲ್ಲಿಗೆ ಪರಮಾತ್ಮ ಅವತರಿಸಿದ್ದಾನೆ. ಪರಮಾತ್ಮ ಶಿವನ ಶಿವಲಿಂಗದ ಮೇಲೆ ಅಮಾವಾಸ್ಯೆ, ಸೋಮವಾರ, ಶಿವರಾತ್ರಿಯ ದಿನಗಳಲ್ಲಿ ಒಂದು ಮನುಷ್ಯನ ಮುಖವಾಡ ಇಡುವುದನ್ನು ನಾವು ನೋಡ್ತೇವೆ. ಅಂದರೆ ಸ್ಪಷ್ಟವಾದ ಸಂಕೇತವನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ಪರಮಾತ್ಮ ಈ ಜಗತ್ತಿಗೆ ಅವತರಿಸುವುದು ಒಂದು ವೃದ್ಧ ಮಾನವ ಶರೀರದಲ್ಲಿ ಎನ್ನುವುದನ್ನು ನಾವು ಕೇಳ್ತಾ ಬಂದಿದ್ದೇವೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ, ನಾನು ವ್ಯಕ್ತಿಯನ್ನು ಆಧರಿಸಿ ಬರ್ತೇನೆ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ, ನಾನು ಮನುಷ್ಯ ಶರೀರದಲ್ಲಿ ಬಂದಿದ್ದನ್ನು ಮೂಢರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಎಂಥ ಸ್ಪಷ್ಟವಾದಂತಹ ತಿಳುವಳಿಕೆಯನ್ನು ಪರಮಾತ್ಮ ತಿಳಿಸಿದ್ದಾನೆ, ಈಗಲೂ ತಿಳಿಸ್ತಾ ಇದ್ದಾನೆ ಸ್ವತಃ ಪರಮಾತ್ಮನೇ. ಪರಮಾತ್ಮ ಸರ್ವಶಕ್ತನಾದವನು, ಸರ್ವಮಾನ್ಯನಾದವನು, ಅಥವಾ ಯಾರನ್ನ ಸರ್ವಲೋಕ ಮಹೇಶ್ವರ ಅಂತ ಗಾಯನ ಮಾಡಿದ್ದೇವೆ. ಸರ್ವಲೋಕ ಮಹೇಶ್ವರನಾದ ಪರಮಾತ್ಮ, ಒಂದು ಇಲ್ಲದ ಬಿಂದು, ತಂದೆ ಇಲ್ಲದ ಕಂದ, ಜನನ ಇಲ್ಲದ ಜನಿತ ಅಂತ ಯಾರನ್ನ ಗಾಯನ ಮಾಡಿದ್ದೇವೆ. ಆ ಪರಮಾತ್ಮ ಈ ಜಗತ್ತಿಗೆ ಪರಮಧಾಮದಿಂದ ಅವತರಿಸ್ತಾನೆ. ಯಾವ ಸಮಯದಲ್ಲಿ ಅಂದರೆ, ಯಾವ ಸಮಯದಲ್ಲಿ ಈ ಜಗತ್ತಿನಲ್ಲಿ ಧರ್ಮಗ್ಲಾನಿಯಾಗಿರ್ತದೋ ಆ ಸಮಯದಲ್ಲಿ ಪರಮಾತ್ಮ ಅವತರಿಸ್ತಾನೆ. ಆ ಸಮಯ ಈಗ ನಡೀತಾ ಇದೆ. ಆ ಸಮಯದ ಬಗ್ಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯಕವಾಗಿದೆ. ಅದಕ್ಕೂ ಮುಂಚೆ ನಾವೊಂದು ಸಣ್ಣ ಸ್ಪಷ್ಟತೆಯನ್ನು ತಿಳ್ಕೊಳ್ಬೇಕಾಗಿದೆ. ಅವನು ಹೇಗೆ ಸರ್ವಮಾನ್ಯ, ಇಡೀ ಜಗತ್ತು ಅವನನ್ನು ಹೇಗೆ ಒಪ್ಪುತ್ತಾ ಇದೆ ನೋಡಿ. ಪರಮಾತ್ಮನ ಸ್ವರೂಪ ಜ್ಯೋತಿ ಸ್ವರೂಪ, ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮ ಒಂದು ಅವಿನಾಶಿಯಾದ ಬೆಳಕು. ಅದನ್ನ ವೇದಗಳಲ್ಲಿ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ ಪರಮಂ ಭವಾನ್ ಕೇಳಿದ್ದೇವೆ ನಾವು. ಅವನು ಪರಬ್ರಹ್ಮ ಸ್ವರೂಪಿ. ಹಾಗೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಪರಮಾತ್ಮನನ್ನ ಗಾಡ್ ಇಸ್ ಅ ಲೈಟ್ ಅಂತ ಹೇಳ್ತಾರೆ. ಗಾಡ್ ಇಸ್ ಅ ಲೈಟ್, ದೇವರೊಂದು ಬೆಳಕು. ಜೀಸಸ್ ಎಲ್ಲಿಯೂ ಸಹ ನಾನೇ ದೇವರು ಅಂತ ಹೇಳ್ಕೊಂಡಿಲ್ಲ. ಐ ಆಮ್ ಸನ್ ಆಫ್ ಗಾಡ್, ಐ ಆಮ್ ಮ್ಯಾಸೆಂಜರ್ ಆಫ್ ಗಾಡ್ ಅಂತ ಹೇಳಿದ್ದಾನೆ. ಇಸ್ಲಾಂ ಅಂದರೆ ಶರಣಾಗತಿ ಅಂತ ಅರ್ಥ. ಇಸ್ಲಾಂದಲ್ಲಿ ಇವರು ಪರಮಾತ್ಮನನ್ನ ಅಲ್ಲಾ ಖುದಾ, ಅಲ್ಲಾಹು ಅಕ್ಬರ್, ಅಲ್ಲಾ ಇಲಾಹು ಇಲ್ಲಲ್ಲಾಹು ಅಂತ ಹೇಳ್ತಾರೆ. ದೇವರು ದೊಡ್ಡವನು, ದೇವರಿಗಿಂತ ದೊಡ್ಡವರು ಯಾರೂ ಇಲ್ಲ, ದೇವರು ಒಬ್ಬನೇ ಎನ್ನುವುದು ಅವರ ವಿಶ್ವಾಸ. ಸ್ಪಷ್ಟವಾಗಿ ದೇವರನ್ನ ಯಾವುದೇ ಆಕಾರದಲ್ಲಿ ಅವರು ತೋರಿಸದೇ ಇದ್ದರೂ ಸಹ ಅಲ್ಲಾಹ್ ನೂರ್ ಹೇ ಅಂತ ಹೇಳುವುದನ್ನು ನಾವು ಕೇಳ್ತೇವೆ. ವಿಶೇಷವಾಗಿ ಅವರ ಪವಿತ್ರ ಸ್ಥಾನವಾದಂತಹ ಮಕ್ಕಾ ಮದೀನಾದಲ್ಲಿ ನಾವೇನು ಹಜ್ಗೆ ಹೋದವರನ್ನ ಕೇಳ್ತೇವೆ, ನೋಡ್ತೇವೆ. ಅಲ್ಲೊಂದು ವಿಶೇಷವಾದಂತಹ ಸ್ಥಾನ ಇದೆ, ಅಲ್ಲೊಂದು ವಿಶಿಷ್ಟವಾದ ಕಲ್ಲಿದೆ. ಅದಕ್ಕೆ ಅವರು ಪಾಕಪತ್ಥರ್ ಅಂತ ಹೇಳ್ತಾರೆ. ಸಂಘಿ ಅಸ್ವದ್ ಅನ್ನುವಂತಹ ಒಂದು ದೇವಸ್ಥಾನದ ಮಾದರಿಯಲ್ಲಿರುವಂತಹ ಒಂದು ಸ್ಥಾನ ಇದೆ. ಅದರೊಳಗಡೆ ಒಂದು ಪವಿತ್ರವಾದ ಕಲ್ಲಿದೆ. ಆಕಾಶದಿಂದ ದೇವರು ಅದನ್ನು ಕಳಿಸಿಕೊಟ್ಟ ದೇವರ ಪ್ರತಿರೂಪ ಅದು ಅಂತ ತಿಳ್ಕೊಂಡು ಅದನ್ನೊಂದು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದಾರೆ. ಆ ಕಲ್ಲಿನ ಆಲಿಂಗನ ಚುಂಬನದಿಂದ ಪಾಪ ಪರಿಹಾರವಾಗ್ತದೆ ಎನ್ನುವ ವಿಶ್ವಾಸ ಅವರದು. ಪಾಕಪತ್ಥರ್ ಅಂದರೆ ಪವಿತ್ರವಾದ ಕಲ್ಲು ಅಂತ ಅರ್ಥವಾಗ್ತದೆ. ಅವರು ನಮಾಜ್ ಓದುವುದನ್ನು ನಾವೆಲ್ಲ ಕೇಳಿದ್ದೇವೆ. ಅಲ್ಲಾಹು ಅಕ್ಬರ್, ಅಲ್ಲಾ ಇಲಾಹು ಇಲ್ಲಲ್ಲಾಹು. ದೇವರು ದೊಡ್ಡವನು, ದೇವರಿಗಿಂತ ದೊಡ್ಡವರಿ ಜಗತ್ತಿನಲ್ಲಿ ಯಾರೂ ಸಹ ಇಲ್ಲ. ಬಹಳ ಇನ್ನೂ ಸುಂದರವಾದ ಒಂದು ಸತ್ಯ ನಮಗೆ ಕಾಣಸಿಗ್ತದೆ. ಅಲ್ಲಾಹ್ ಅಂತ ಯಾವ ಮನುಷ್ಯನಿಗೂ ಕರಿ ಕುಡ್ದು ಹಾಗೆ ಕರೆದ್ರೆ ಅದು ಸಿಕ್ರ ಅಥವಾ ಮಹಾಪಾಪವಾಗ್ತದೆ ಎನ್ನುವಂಥ ನಂಬಿಕೆ ಇಸ್ಲಾಂ ಸೋದರರದು. ಹೌದು, ನಿಜವಾಗಿಯೂ ದೇವರು ಒಬ್ಬನೇ, ಯಾರೂ ದೇವರಾಗುವುದಕ್ಕೆ ಸಾಧ್ಯವಿಲ್ಲ. ಇದು ಎಷ್ಟು ಮೂಲಭೂತವಾದ ಸತ್ಯ ಅಂದರೆ, ನಾವು
ಇವತ್ತು ಸಮಾಜದಲ್ಲಿ ನೋಡ್ತೇವೆ, ಒಬ್ಬ ಹುಡುಗ ನಾಳೆ ತನ್ನ ಮಕ್ಕಳಿಗೆ ತಂದೆಯಾಗಬಹುದು, ಆದರೆ ತನ್ನ ತಂದೆ ತಾನೇ ಆಗುವುದೆಂದೂ ಸಾಧ್ಯವಿಲ್ಲ. ಇದು ಸಾಮಾಜಿಕ ಸತ್ಯವೂ ಹೌದು. ನಾನೇ ನಮ್ಮಪ್ಪ ಅಂತ ಯಾರಾದರೂ ಹೇಳಿದ್ರೆ ನಿನಗೆ ತಲೆ ಕೆಟ್ಟಿದೆಯಾ ಅಂತ ಕೇಳುತ್ತೆ ಸಮಾಜ ಅಲ್ವಾ? ಆದ್ದರಿಂದ ತಂದೆ ತಂದೆಯೇ, ಮಗ ಮಗನೇ, ಪರಮಾತ್ಮ ಪರಮಾತ್ಮನೇ, ಜೀವಾತ್ಮ ಜೀವಾತ್ಮನೇ. ಹೀಗೆ ಇಸ್ಲಾಂ ಸೋದರರು ಸಹ ಪರಮಾತ್ಮ ಒಬ್ಬನೇ ಎನ್ನುವುದನ್ನು ಒಪ್ಕೊಳ್ತಾರೆ. ಕ್ರಿಶ್ಚಿಯನ್ನರು ಸಹ ಗಾಡ್ ಇಸ್ ಒನ್ ಅನ್ನುವುದನ್ನು ಒಪ್ಕೊಳ್ತಾರೆ. ಬೌದ್ಧ ಧರ್ಮದಲ್ಲಿಯೂ ಸಹ ದೇವರು ಎನ್ನುವ ವಿಷಯವಾಗಿ ಎಲ್ಲಿಯೋ ಚರ್ಚೆಯಾಗದೆ ಹೋದರೂ ಸಹ ಬುದ್ಧನಿಗೆ ಮೊದಲು ಒಂದು ಮಹಾಜ್ಯೋತಿಯ ಸಾಕ್ಷಾತ್ಕಾರವಾಯಿತು, ಆ ಮೂಲಕ ಅವನಿಗೆ ಜ್ಞಾನೋದಯವಾಯಿತು ಎನ್ನುವುದನ್ನು ನಾವು ಕೇಳ್ತೇವೆ. ಹಾಗೆ ವಿಶೇಷವಾಗಿ ನಾವು ಎಲ್ಲ ಭಾರತವನ್ನು ಒಮ್ಮೆ ಸುತ್ತಿ ಬಂದರೆ ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ಕಾಣ್ತೇವೆ. ಅಮರನಾಥ, ವಿಶ್ವನಾಥ, ಪಶುಪತಿನಾಥ ಅಂತ ನೇಪಾಳದಲ್ಲಿ ಕಾಣ್ತೇವೆ. ರಾಮೇಶ್ವರ ಅಂತ ರಾಮೇಶ್ವರ ಲಿಂಗದ ಪೂಜೆಯನ್ನು ಕಾಣ್ತೇವೆ. ಈಶ್ವರ ಜ್ಯೋತಿಸ್ವರೂಪನಾದ ಪರಮಾತ್ಮನನ್ನ ಒಡೆಯ, ಅಧಿಪತಿ ಎನ್ನುವ ಅರ್ಥದಲ್ಲಿ ಈಶ್ವರ ಅಂತ ಹೇಳಿ ಪೂಜೆ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಜಾಪಾನ್ನಲ್ಲಿ ಈ ಬೌದ್ಧ ಧರ್ಮದ ಅನುಯಾಯಿಗಳು 3 ಫೂಟ್ ಎತ್ತರದ ಸ್ಟ್ಯಾಂಡಿನ ಮೇಲೆ ಜ್ಯೋತಿಯಾಕಾರದ ಒಂದು ಸಿಂಬಲ್ ಇಟ್ಟು ಅದಕ್ಕೆ ಚಿನ್ಕಿನ್ ಸೇಕಿ ಅಂತ ಮಂಡಿಯೂರಿ ಕುಳಿತು ಅದನ್ನು ನೋಡ್ತಾ ಧ್ಯಾನ ಮಾಡುವಂಥ ಕ್ರಮವನ್ನು ಅನುಸರಿಸ್ತಾರೆ. ಚಿನ್ಕಿನ್ ಸೇಕಿ ಅಂದರೆ ಶಾಂತಿದಾತ ಅಂತ ಅರ್ಥವಾಗ್ತದೆ. ಗುರುನಾನಕ್ ತಮ್ಮ ಗುರುಗ್ರಂಥ ಸಾಹೇಬದಲ್ಲಿ ಏಕ್ ಓಂಕಾರ ನಿರಾಕಾರ ನಿರ್ಭಯ ನಿರ್ವಯ ಅಂದರೆ ಪರಮಾತ್ಮನಿಗೆ ಭಯವೂ ಇಲ್ಲ, ವೈರತ್ವವೂ ಇಲ್ಲ, ಅವನು ಓಂಕಾರ ಸ್ವರೂಪಿ. ಹ್ಯಾಬಿ ಸತ್ ಹೋಸಿ ಬಿ ಸತ್, ಪರಮಾತ್ಮ ನೆನ್ನೆಯೂ ಸತ್ಯ, ಇಂದೂ ಸತ್ಯ, ನಾಳೆಯೂ ಸತ್ಯ ಎನ್ನುವುದನ್ನು ಹೇಳಿದ್ದನ್ನು ನಾವು ಕಾಣ್ತೇವೆ. ಹೀಗೆ ವಿಶ್ವಾದ್ಯಂತ ಎಲ್ಲ ಧರ್ಮಗಳಲ್ಲಿ ಪರಮಾತ್ಮ ಒಂದು ಬೆಳಕು, ಒಂದು ಜ್ಯೋತಿ, ಒಂದು ಪ್ರಕಾಶ, ಅವನು ಒಬ್ಬನೇ ಎನ್ನುವುದನ್ನು ಕೇಳಿದ್ದೇವೆ. ನಮ್ಮ ಕನ್ನಡ ನಾಡಿನ ಶರಣರ ಮಾತುಗಳಲ್ಲಿ ನಾವು ಕೇಳುವುದಾದರೆ ಪರಮಾತ್ಮ ಒಬ್ಬನೇ ಎನ್ನುವುದನ್ನು ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನೊಲಿದೆ, ಎಡೆಯಿಲ್ಲದ ಕಡೆಯಿಲ್ಲದ ನಿಸೀಮ ಚೆಲುವಂಗೊಲಿದೆ ನಾನು, ದೇವನೊಬ್ಬ ನಾಮ ಹಲವು. ಈ ಮಾತುಗಳನ್ನು ದಿನ ಬೆಳಗಾದ್ರೆ ನಾವು ಕೇಳ್ತಾ ಇದ್ದೇವೆ. ಜಗತ್ತು ಒಂದೇ, ಜಗದೀಶ್ವರ ಒಬ್ಬನೇ, ಸರ್ವಮಾನ್ಯವಾದ ಸತ್ಯ ಇದು. ಆದ್ದರಿಂದ ಸರ್ವಾತ್ಮರ ತಂದೆಯೊಬ್ಬ, ಅವನೇ ನಿರಾಕಾರ ಶಿವನು, ಅವನೇ ಅಲ್ಲ, ಅವನೇ ಈಶ್ವರ, ಅವನೇ ಗಾಡ್, ಅವನೇ ಓಂಕಾರನು. ಈ ಮೂಲಭೂತವಾದ ಸತ್ಯ ನಾವು ನಮ್ಮ ಭೌತಿಕ ಜಗತ್ತಿನ ವ್ಯವಸ್ಥೆಗೋಸ್ಕರ ಯಾವ ಧರ್ಮದಲ್ಲೇ ಹುಟ್ಟಿರಲಿ, ಯಾವ ಜಾತಿಯಲ್ಲೇ ಹುಟ್ಟಿರಲಿ, ಯಾವ ಸಂಪ್ರದಾಯವನ್ನೇ ಅನುಸರಿಸ್ತಿರಲಿ, ಮೂಲತಃ ನಾವೆಲ್ಲರೂ ದೇವರ ಮಕ್ಕಳು. ಆ ಭಗವಂತನೇ ನಮ್ಮೆಲ್ಲರ ರಚಯಿತ. ಅದಕ್ಕೋಸ್ಕರ ಅವನನ್ನು ನಾವು ಗಾಡ್ ಅಂತಲೂ ಸಹ ಕರೀತಾ ಬಂದಿದ್ದೇವೆ. ಅವನೇ ಈ ಸೃಷ್ಟಿಯ ವಿಧಾತ, ಭಾಗ್ಯ ವಿಧಾತನಾಗಿದ್ದಾನೆ. ಆದ್ದರಿಂದ ಜಗತ್ತಿಗೆಲ್ಲ ಸರ್ವಶಕ್ತನಾದ ಪರಮಾತ್ಮ ಒಬ್ಬನೇ ಇದ್ದಾನೆ. ಸರ್ವಾತ್ಮರ ತಂದೆಯೂ ಸಹ ಅವನೊಬ್ಬನೇ ಆಗಿದ್ದಾನೆ. ಇನ್ನೊಂದು ಬಹಳ ಪುಟ್ಟದಾದ ವಾಸ್ತವಿಕತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಮನುಷ್ಯ ಭಾವನೆಯ ಆವೇಗದಲ್ಲಿ ಹರಿದು ಹೋಗುವಾಗ ಕೆಲವೊಮ್ಮೆ ಹೀಗೆ ಯೋಚನೆ ಮಾಡ್ತಾನೆ, ಎಲ್ಲರಲ್ಲೂ ದೇವರಿದ್ದಾನೆ ಅಂತ ತಿಳ್ಕೊಂಡ್ರೆ ಏನು ತಪ್ಪಾಗುತ್ತೆ, ನಮಗೆ ಪೂಜ್ಯ ಭಾವನೆ ಬರುತ್ತಲ್ವ ಎಲ್ಲರ ಬಗ್ಗೆಯೂ ಸಹ ಅಂತ. ಖಂಡಿತವಾಗಿ ಎಲ್ಲರಲ್ಲಿಯೂ ದೇವರನ್ನು ನೋಡುವಂತಹ ಮನೋಶಕ್ತಿ ನಮಗೆ ಬಂದರೆ ನಾವು ಪುಣ್ಯಾತ್ಮರೇ. ಆದರೆ ನೋಡಿ, ಇವತ್ತು ಸಮಾಜದಲ್ಲಿ ಅತ್ಯಾಚಾರ ನಡೀತಿದೆ. ಒಬ್ಬ ಹೆಂಗಸನ್ನ 4 ಜನ ಸೇರಿ ಅತ್ಯಾಚಾರ ಮಾಡ್ತಿದ್ದಾರೆ. ಆ 4 ಜನರಲ್ಲೂ ದೇವರಿದ್ದಾನೆ, ಆ ಹೆಂಗಸಲ್ಲೂ ದೇವರಿದ್ದಾನೆ ಅಂದರೆ ಒಬ್ಬ ದೇವರು ಇನ್ನೊಬ್ಬ ದೇವರನ್ನ ಅತ್ಯಾಚಾರ ಮಾಡ್ತಾನೆ ಅಂತೀರಾ? ಒಬ್ಬ ಪರಮಾತ್ಮ ಇನ್ನೊಬ್ಬ ಪರಮಾತ್ಮನ ಅತ್ಯಾಚಾರ, ಈ ಶಬ್ದವೇ ಶೋಭಿಸೋದಿಲ್ಲ ಅಲ್ವಾ? ಹೇಳುವುದಕ್ಕೆ ಅಸಹ್ಯವಾಗ್ತದೆ ಅಲ್ವಾ? ಅಂದಮೇಲೆ ಸ್ವಲ್ಪ ಮುಂದೆ ಬನ್ನಿ, ಕೊಲೆಯ ಸುಲಿಗೆ ಮಾಡುವವರನ್ನ ನೋಡ್ತೇವೆ. ಕೊಲೆ ಮಾಡಿದವನು ಪರಮಾತ್ಮ, ಕೊಲೆಯಾದವನು ಪರಮಾತ್ಮ ಅಂತ ಹೇಳಕ್ಕಾಗುತ್ತಾ? ಹಾಗಾದ್ರೆ ಕೋರ್ಟ್ ಯಾಕಬೇಕು, ಕಚೇರಿ ಯಾಕಬೇಕು ಅಂತ ಪ್ರಶ್ನೆ ಬರಲ್ವಾ? ಆತ್ಮೀಯರೇ, ದೇವರು ಎಲ್ಲ ಕಡೆಯೂ ನನಗೆ ಕಾಣ್ತಾನೆ ಅಂತ ಹೇಳುವುದು ಒಂದು ಮಹಾನ್ ಸ್ಥಿತಿ ಇರಬಹುದು. ಆದರೆ ದೇವರು ಎಲ್ಲರಲ್ಲೂ ಇದ್ದಾನೆ ಅಂತ ಹೇಳುವುದಿದೆಯಲ್ಲ, ಇದು ಭಾರಿ ಗೊಂದಲಮಯ ಸ್ಥಿತಿ. ಅದಕ್ಕೆ ಗಾಡ್ ಇಸ್ ನಾಟ್ ಆಮ್ನಿ ಪ್ರೆಸೆಂಟ್ ಬಟ್ ಈಸ್ ಆಮ್ನಿ ಪೊಟೆಂಟ್. ದೇವರು ಸರ್ವವ್ಯಾಪಕನಲ್ಲ, ಆದರೆ ಅವನು ಸರ್ವಜ್ಞ. ಬಂಧುಗಳೇ, ಬಹಳ ಮುಖ್ಯವಾಗಿ
ಈಗೊಂದು ಕಬ್ಬಿಣದ ತುಂಡು ತಣ್ಣಗೆ ಬಿದ್ದುಕೊಂಡಿದೆ, ಕಪ್ಪಗಿದೆ. ಅದನ್ನು ಬೆಂಕಿಗೆ ಹಾಕಿ ಸ್ವಲ್ಪ ನಿಧಾನಕ್ಕಾದ್ರೂ ಬೆಂಕಿಯ ಗುಣ ಅದರಲ್ಲಿ ಬಂದೇ ಬರುತ್ತೆ, ಬರಲೇಬೇಕು. ಹಾಗೆ ನಮ್ಮಲ್ಲಿ ಪರಮಾತ್ಮ ಇದ್ದಿದ್ರೆ ಇವತ್ತು ಮನುಷ್ಯಾತ್ಮರಲ್ಲಿ ವಿಚಾರ ಮಾಡಿ ನೀವು, ಇವತ್ತು ಮನುಷ್ಯರಲ್ಲಿ ಮನುಷ್ಯತ್ವವೇ ಇಲ್ಲ, ಇನ್ನು ಪರಮಾತ್ಮ ಶಕ್ತಿ ಪರಮಾತ್ಮ ಗುಣಗಳು ಎಲ್ಲಿ ಕಾಣಕ್ ಸಿಗ್ತಿದೆ ನಮ್ಗೆ? ಪರಮಾತ್ಮ ಇದ್ದಿದ್ರೆ ಇವತ್ತು ಈ ರೀತಿ ಆಗ್ತಾನೆ ಇರಲಿಲ್ಲ. ಎಲ್ಲರಲ್ಲೂ ಪರಮಾತ್ಮ ಇದ್ದಿದ್ರೆ ಜಗತ್ತಿನ ಪರಿಸ್ಥಿತಿ ಈಗ ಆಗ್ತಾ ಇರಲಿಲ್ಲ. ಬೇಡ, ಸ್ವಲ್ಪ ವಿಚಾರ ಮಾಡಿ. ಒಬ್ಬ ರೋಗಿಷ್ಠ ಹಾಸಿಗೆ ಹಿಡಿದಿದ್ದಾನೆ, ಆಸ್ಪತ್ರೆಯಲ್ಲಿ ನಾವು ಎಷ್ಟೋ ಜನರನ್ನ ನೋಡ್ತೇವೆ, ದೇವರೇ ನನ್ನನ್ನು ಕಾಪಾಡಪ್ಪ, ರಕ್ಷಿಸಪ್ಪ. ಅವನಲ್ಲೇ ದೇವ್ರು ಇದ್ದಿದ್ರೆ ಮತ್ತೆ ದೇವರೇ ಕಾಪಾಡಪ್ಪ ಅಂತ ಯಾರನ್ನ ಅವನು ಬೊಬ್ಬೆ ಹೊಡೆದು ಕರೀತಾ ಇದ್ದಾನೆ? ಸ್ವಲ್ಪ ಯೋಚನೆ ಮಾಡಿ. ಒಬ್ಬ ಭಕ್ತ ಹಾಡ್ಕೊಂಡು ಹೋಗ್ತಾನೆ, ಭಗವಂತ ದರ್ಶನ ಕೊಡು ಅಂತ. ಅವನಲ್ಲೇ ದೇವರಿದ್ದಿದ್ರೆ ಮತ್ತೆ ದರ್ಶನ ಕೊಡು ಅಂತ ಯಾರನ್ನ ಕೇಳಬೇಕು? ಅವನು ಎಲ್ಲಿಂದ ಬಂದು ದರ್ಶನ ಕೊಡಬೇಕು ಅವನಿಗೆ ಭಗವಂತ? ಆದ್ರಿಂದ ಆತ್ಮೀಯರೇ, ಬಹಳ ಮುಖ್ಯವಾಗಿ ನಾವು ಇವತ್ತೇನು ಅಂದ್ಕೊಳ್ತೇವೆ, ಹಾವಿನಲ್ಲಿಯೂ ದೇವರಿದ್ದಾನೆ, ಕಪ್ಪೆಯಲ್ಲಿಯೂ ದೇವರಿದ್ದಾನೆ, ಅಥವಾ ಕ್ರಿಮಿಕೀಟಕಗಳೆಲ್ಲ ದೇವರಿದ್ದಾನೆ, ಹಂದಿಯಲ್ಲೂ ದೇವರಿದ್ದಾನೆ. ನೋಡಿ, ಹೇಳುವುದಕ್ಕೆ ಬಹಳ ಸುಲಭ. ರಸ್ತೆಲಿ ಹೋಗೋ ಹಂದಿಯನ್ನು ತಂದಿಟ್ಕೊಂಡು ಮನೇಲಿ ಪೂಜೆ ಮಾಡಿ ನೋಡೋಣ, ಒಪ್ಪುತ್ತ ಮನಸ್ಸು? ವರಾಹ ಅವತಾರ ಅಂತ ಹೇಳೋದಕ್ಕೆ ಸುಲಭ, ಬೆಳ್ಳಿ ಹಂದಿ ಮಾಡಿಟ್ಬೇಕಾದ್ರೆ ಪೂಜೆ ಮಾಡ್ತಾರೆ. ಆದ್ರೆ ರಸ್ತೆಯಲ್ಲಿ ಬೀದಿ ಗುಡಿಸೋ ಹಂದಿ ತಗೊಂಡು ಬಂದು ಪೂಜೆ ಮಾಡಕ್ ಒಪ್ಪುತ್ತ ಮನಸ್ಸು? ಖಂಡಿತವಾಗಿಯೂ ಇಲ್ಲ. ಆದ್ರಿಂದ ಭಾವನೆಯ ಆವೇಗದಲ್ಲಿ ವಿವೇಕವನ್ನ ಮರೆತು ಬಿಡಬಾರ್ದು. ಭಾವನೆ ಮತ್ತು ವಿವೇಕ ಸಂಗತವಾಗಿರಬೇಕು. ಸತ್ಯ ಹೌದು, ಎಲ್ಲರಲ್ಲೂ ದೇವರನ್ನ ನೋಡುವ ಮಹಾನುಭಾವರು ಇದ್ದಾರೆ ಇವತ್ತು ಜಗತ್ತಿನಲ್ಲಿ. ಯಾಕೆಂದ್ರೆ ಅವರ ಕಣ್ಣೊಳಗೆ ದೇವರು ತುಂಬಿಕೊಂಡಿದ್ದಾಗ ಎಲ್ಲ ಕಡೆಯೂ ಅವರು ದೇವರಿಗೆ ಕಾಣ್ತಾನೆ, ಅವರಿಗೆ ದೇವರು. ಹಾಗಂತ ಎಲ್ಲ ಕಡೆಯೂ ದೇವರಿದ್ದಾನೆ ಎನ್ನುವುದು ವಾಸ್ತವಿಕತೆಯಲ್ಲ. ಇವತ್ತು ನಮ್ಮಪ್ಪ, ಯಾರು ನಮ್ಮಪ್ಪ ಸತ್ತು ಹೋಗಿದ್ದಾನೆ, ಅವನಿಲ್ಲ. ಇವತ್ತು ಸತ್ತು ಹೋಗಿರುವ ನಮ್ಮ ಅಪ್ಪನಿಗೆ ಯಾರಾದ್ರೂ ನಿಮ್ಮಪ್ಪ ದನ ಇದ್ದಂಗಿದ್ದ ಅಂತ ಹೇಳಿದ್ರೆ ನಮಗೆ ಮೈಯೆಲ್ಲ ಉರಿಯುತ್ತೆ. ಹೌದೋ ಇಲ್ವೋ ಹೇಳಿ? ಹಾಗಿರುವಾಗ ನಾವು ಬಹಳ ಪವಿತ್ರವಾದ ಪ್ರಾಣಿ ಅಂತ ದೇವರನ್ನ, ದನದಲ್ಲೂ ದೇವರಿದ್ದಾನೆ, ಕತ್ತೆಯಲ್ಲೂ ದೇವರಿದ್ದಾನೆ, ಹಂದಿಯಲ್ಲೂ ದೇವರಿದ್ದಾನೆ ಅಂತ, ಪಾಪ ನಮ್ಮ ಬುದ್ಧಿ ಹೆಂಗೆ ಹಂದಿ ಬುದ್ಧಿ ಆಯ್ತೋ, ಕಲ್ಲು ಬುದ್ಧಿ ಆಯ್ತೋ, ಕತ್ತೆ ಬುದ್ಧಿ ಆಯ್ತೋ, ಅದಕ್ಕೆ ಸರಿಯಾಗಿ ಪರಮಾತ್ಮನನ್ನು ಎಲ್ಲದರಲ್ಲಿ ಹೇಳ್ತಾ 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 ಪರಮಾತ್ಮನ ಗ್ಲಾನಿ ಮಾಡ್ತಾ ನಿಜವಾದ ಧರ್ಮಗ್ಲಾನಿಯನ್ನ ನಾವು ಮಾಡಿಬಿಟ್ವಿ ಅಂತ ಅನ್ಸುತ್ತಲ್ವಾ? ಅನ್ನಿಸ್ಲೇಬೇಕು. ಯಾಕೆಂದ್ರೆ ಎಲ್ಲೇ ತನಕ ನಾವು ಧರ್ಮಗ್ಲಾನಿ ಮಾಡಿದ್ದೇವೆ ಅಂತ ನಮ್ಗೆ ಅರ್ಥವಾಗುವುದಿಲ್ಲ, ಅಲ್ಲಿಯವರೆಗೆ ನಾವು ಪುನಃ ನಮ್ಮ ಮೂಲ ಧರ್ಮದೆಡೆಗೆ ಹೋಗುವುದು, ಪರಮಾತ್ಮ ಕಲಿಸುವ ಶಿಕ್ಷಣವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಬಂಧುಗಳೇ, ಸತ್ಯ ಸ್ವಲ್ಪ ಒರಟಾಗಿ ಕಾಣುತ್ತೆ, ಆದರೂ ಸಹ ಹೇಳ್ತಾರೆ, ನಮ್ಮವರು ಬೈದು ಹೇಳ್ತಾರಂತೆ, ಬೇರೆಯವರು ನಕ್ಕ ಹೇಳ್ತಾರಂತೆ. ಹೌದು, ಇವತ್ತು ವಿದೇಶದವರು ಭಾರತೀಯ ಸಂಸ್ಕೃತಿಯನ್ನ ಗ್ಲಾನಿ ಮಾಡ್ತಿದ್ದಾರೆ. ಭಾರತೀಯರು ಹೇಳ್ತಾರೆ ನದಿಗಳು ಪತಿತ ಪಾವನಿ ಅಂತ. ಹಾಗಾದ್ರೆ ಜಗತ್ತಿನ ಎಲ್ಲ ಜೈಲುಗಳನ್ನ ಬಂದ್ ಮಾಡಿಬಿಡಿ, ಕೈದಿಗಳನ್ನ ತಗೊಂಡೋಗಿ ಗಂಗೆಯಲ್ಲಿ ಮುಳುಗಿಸಿ ಪಾವನ ಮಾಡ್ತಾರೆ. ನೋಡಿ ಹೇಗೆ ಗೇಲಿ ಮಾಡ್ತಾರೆ. ಇದಕ್ಕೆ ಕಾರಣ ಏನು? ಪತಿತ ಪಾವನಾದ ಪರಮಾತ್ಮ ಕೊಡುವ ಜ್ಞಾನ ಗಂಗೆಯಿಂದ ನಾವು ಪಾವನರಾಗ್ತೇವೆ ಎನ್ನುವುದನ್ನು ಅರ್ಥ ಮಾಡ್ಕೊಳ್ಳುವುದಕ್ಕೆ ನಮ್ಗಾಗದೇ ಇದ್ದಾಗ, ನಾವು ಸ್ಥೂಲತೆಗೆ ಮಾರು ಹೋದಾಗ ನಮ್ಮ ಸಂಸ್ಕೃತಿ, ನಮ್ಮ ಒಂದು ವಾಸ್ತವಿಕತೆ ಇವತ್ತು ಗೇಲಿ ಆಗ್ತಾ ಇದೆ, ಅವಹೇಳನ ಈಡಾಗ್ತಾ ಇದೆ. ಅದರಿಂದ ಖಂಡಿತವಾಗಿಯೂ ಪರಮಾತ್ಮ ಸರ್ವಶಕ್ತ, ಸರ್ವಜ್ಞ, ಸರ್ವಮಾನ್ಯ, ಆದರೆ ಸರ್ವವ್ಯಾಪಕನಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕಾದ ವಾಸ್ತವಿಕತೆಯನ್ನು ನಾವು ಅರ್ಥಕೊಳ್ಬೇಕಾಗಿದೆ. ಸರ್ವಶಕ್ತನಾದ ಪರಮಾತ್ಮ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ತಂದೆ. ಲೌಕಿಕ ತಂದೆಯನ್ನು ಹೇಗೆ ನಿಮ್ಮಪ್ಪ ಕತ್ತೆ, ಹಂದಿ, ಎಮ್ಮೆ ಅಂದ್ರೆ ನಾವು ಕೋಪಿಸ್ಕೊಳ್ತೇವೆ, ಹಾಗೆ ಸರ್ವಶಕ್ತನಾದ ಪರಮಾತ್ಮನಿಗೂ ಈ ರೀತಿಯಾಗಿ ಹೇಳುವುದು ನಮ್ಮ ಅಂತಃಸಾಕ್ಷಿಗೆ ನಾವೇ ಅಪಮಾನ ಮಾಡಿಕೊಂಡಂತೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಮಾತ್ಮ ನಮ್ಮ ಈ ಒಂದು ಅಜ್ಞಾನವನ್ನು ಹೋಗಲಾಡಿಸಿ ಸರಿಯಾದ ಜ್ಞಾನವನ್ನು ತಿಳಿಸಿಕೊಡ್ತಾ ಇದ್ದಾನೆ. ಹೌದು, ಅದರಿಂದ ಸರ್ವಶಕ್ತನಾದ ಪರಮಾತ್ಮ, ಸರ್ವಜ್ಞನಾದ ಪರಮಾತ್ಮ, ಪರಮಧಾಮ ನಿವಾಸಿಯಾದ ಪರಮಾತ್ಮ, ಬಂಧುಗಳೇ, ಅವನೇ ನಮ್ಮೆಲ್ಲರ ಪ್ರೀತಿಯ ತಂದೆ. ಕೈ ಹಿಡಿದು ಎಬ್ಸೋದಕ್ಕೆ ಬಂದಿದ್ದಾನೆ. ನಮ್ಮನ್ನು ಈ ಅಂತರಂಗದ ಪ್ರಯಾಣದಲ್ಲಿ ಕೊನೆಯ ತನಕ ನಮ್ಮ ಜೊತೆಗಿರುವ ಭರವಸೆ ಕೊಟ್ಟು ನಮ್ಮನ್ನು ಪ್ರತಿದಿನ ಶಿಕ್ಷಣದ ಮೂಲಕ ಮುನ್ನಡೆಸ್ತಾ ಇದ್ದಾನೆ. ನಾವಾಗಲೇ ನೆನಪು ಮಾಡಿಕೊಂಡ್ರೆ ಪರಮಾತ್ಮನಿಗೆ ಗಾಡ್ ಅಂತ ಹೇಳ್ತೇವೆ. ಏನು ಸ್ಪೆಲ್ಲಿಂಗ್ ಅದ್ರದ್ದು ಹೇಳಿ? GOD ಅಲ್ವಾ? G ಫಾರ್ ಜನರೇಷನ್, O ಫಾರ್ ಆಪರೇಷನ್, D ಫಾರ್ ಡಿಸ್ಟ್ರಕ್ಷನ್. ಸ್ಥಾಪನೆ, ಪಾಲನೆ ಮತ್ತು ಪರಿವರ್ತನೆ, ಸೃಷ್ಟಿ, ಸ್ಥಿತಿ, ಲಯ. ಈ ಮೂರೂ ಕರ್ತವ್ಯಗಳನ್ನು ಮಾಡುವವನು ಅಥವಾ ಮಾಡಿಸುವವನು
ನಿಯಾಮಕನಾದ ಸರ್ವಶಕ್ತನಾದ ಪರಮಾತ್ಮ. ಈಗ ಖಂಡಿತವಾಗಿಯೂ ಸೃಷ್ಟಿ ಮಾಡುವವನು ಬ್ರಹ್ಮ, ಪಾಲನೆ ಮಾಡುವವನು ವಿಷ್ಣು, ಪರಿವರ್ತನೆ ಮಾಡುವವನು ಶಂಕರ, ತ್ರಿಮೂರ್ತಿ ದೇವತೆಗಳು. ಇವರ ಮೂಲಕ ಈ ಕಾರ್ಯವನ್ನು ಮಾಡಿಸುವವನು ಸರ್ವಶಕ್ತನಾದ ಕಲ್ಯಾಣಕಾರಿಯಾದ ಜಗನ್ನಿಯಾಮಕನಾದ ಪರಮಾತ್ಮ ಶಿವ. ಏನ್ರಿ, ಶಂಕರ ಪರಿವರ್ತನೆ ಅಂತ ಹೇಳ್ತೀರಿ, ಮತ್ತೆ ಶಿವ ನಿಯಾಮಕ ಅಂತೀರಿ, ಇಬ್ರು ಒಬ್ರೇ ಅಲ್ವಾ ಅಂತ ಅನಿಸ್ತಿರ್ಬೇಕಲ್ವಾ? ಹೌದು. ಒಂದು ಸಣ್ಣ ತಪ್ಪನ್ನ ಮಾಡ್ತಾ ಬಂದ್ಬಿಟ್ವಿ ನಾವು. ಬ್ರಹ್ಮದೇವತಾಯ ನಮಃ, ವಿಷ್ಣು ದೇವತಾಯ ನಮಃ ಅಂತ ಮಂತ್ರ ಹೇಳ್ತೀವಿ. ಶಿವ ದೇವತಾಯ ನಮಃ ಅಂತ ಎಲ್ಲೂ ಕೇಳಿಲ್ವಲ್ಲ? ಕೇಳಿದ್ದೀರಾ? ಇಲ್ಲ. ಶಿವ ಪರಬ್ರಹ್ಮಣೇ ನಮಃ, ಶಿವಾಯ ನಮಃ. ಯಾಕೆ ವ್ಯತ್ಯಾಸ? ಎಲ್ಲಿ ಶಿವನ ದೇವಸ್ಥಾನಗಳಲ್ಲಿ ಎಲ್ಲಿಯೂ ಶಂಕರನ ಮೂರ್ತಿಯನ್ನ ಕಾಣುವುದಿಲ್ವಲ್ಲ? ಅದಕ್ಕೊಂದು ಕತೆ ಹೇಳ್ತೇವೆ ಬಿಡಿ. ಶಂಕರನಿಗೊಂದು ಶಾಪ ಇದೆ, ಅದಕ್ಕೋಸ್ಕರ ಶಿವಲಿಂಗದಲ್ಲಿ ಪೂಜೆ ಅಂತ. ಬೇಡ, ಸ್ವಲ್ಪ ವಿಚಾರ ಮಾಡಿ. ಶಿವರಾತ್ರಿ ಅಂತ ವರ್ಷಕ್ಕೊಮ್ಮೆ ಆಚರಿಸ್ತೀವಲ್ವಾ, ಯಾಕೆ ಶಂಕರ ರಾತ್ರಿ ಅಂತ ಹೇಳಲಿಲ್ಲ? ಅದಕ್ಕೆ ಹಾಗೆಲ್ಲ ಹೇಳ್ಬಾರ್ದ್ರಿ, ಶಿವರಾತ್ರಿನೇ ಹೇಳಬೇಕು. ಯಾಕೆ? ಯಾಕೆಂದ್ರೆ ಶಿವ ಮತ್ತು ಶಂಕರ ಇಬ್ಬರು ಒಂದೇ ಅಲ್ಲ. ಶಂಕರನಿಗೆ ತನ್ನದೇ ಆದ ಶರೀರ ಇದೆ, ಸೂಕ್ಷ್ಮ ಶರೀರಧಾರಿ ಅವನು. ಅವನು ತಪಸ್ವಿ, ಜಟೆಯಲ್ಲೊಬ್ಬಳು ತೊಡೆಯಲ್ಲೊಬ್ಬಳು ಇಬ್ಬಿಬ್ಬರನ್ನ ಇಟ್ಕೊಂಡಿದ್ದಾನೆ ಅಂತ ಪುರಾಣ ಹೇಳ್ತದೆ. ಅವನಿಗೆ 3 ಜನ ಮಕ್ಕಳಿದ್ದಾರೆ, ಅವನಿಗೆ ಯೋಗಿ ಅವನು. ಆದರೆ ಪರಮಾತ್ಮ ಶಿವ, ಅವನಿಗೆ ಶರೀರವೇ ಇಲ್ಲ, ಹೆಂಡತಿ ಮಕ್ಕಳು ಇಲ್ಲ. ಬಹಳ ಸುಂದರವಾದ ಒಂದು ವಚನ ನೆನಪಾಗ್ತಿಲ್ವಾ ನಿಮಗೆ? ಅಂಬಿಗರ ಚೌಡಯ್ಯನದು. ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಋಷಿಯ ಮಗಳೊಡನಿದ್ದಾತನಲ್ಲ, ವೃಷಭ ವಾಹನನಲ್ಲ, ಭಸ್ಮಭೂಷಣನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದ ತಂಗೆ ಹೆಸರಾವುದು ಎಂದ ಅಂಬಿಗರ ಚೌಡಯ್ಯ. ನೋಡಿ ಎಂಥ ಸ್ಪಷ್ಟವಾದ ತಿಳುವಳಿಕೆ ಅಂದಿನ ಜನರದು. ಹೌದು, ಇವೆಲ್ಲವೂ ಶಂಕರನ ವರ್ಣನೆ. ಅಸುರ ಮಾಲೆಗಳು, ತ್ರಿಶೂಲ ಡಮರುಗ, ಋಷಿಯ ಮಗಳು, ಭಸ್ಮಭೂಷಣ, ವೃಷಭ ವಾಹನ. ಆದರೆ ಪರಮಾತ್ಮ ಶಿವ ಇವೆಲ್ಲದಕ್ಕಿಂತ ಅತೀತನಾದವನು. ಅದಕ್ಕೆ ಅವನು ಪರಮಾತ್ಮ, ಶಂಕರ ದೇವಾತ್ಮ. ಆದ್ರಿಂದ ಶಂಕರ ಯೋಗಿ, ಪರಮಾತ್ಮ ಶಿವ ಯೋಗೇಶ್ವರ. ಶಂಕರ ತಪಸ್ವಿ, ತಪಸ್ಸಿನ ಫಲ ಕೊಡುವವನು ಪರಮಾತ್ಮ ಶಿವ. ಶಂಕರ ಸೂಕ್ಷ್ಮ ಶರೀರಧಾರಿ, ಪರಮಾತ್ಮ ಶಿವ ಶರೀರಿ. ಶಂಕರ ಸೂಕ್ಷ್ಮ ಲೋಕ ನಿವಾಸಿ, ಪರಮಾತ್ಮ ಶಿವ ಪರಮಧಾಮ ನಿವಾಸಿ. ಶಂಕರ ವಿನಾಶಕಾರಿ, ಪರಮಾತ್ಮ ಶಿವ ಕಲ್ಯಾಣಕಾರಿ. ಶಂಕರ ತನ್ನ 3 ಮಕ್ಕಳಿಗೆ ತಂದೆ, ಪರಮಾತ್ಮ ಶಿವ ಇಡೀ ಜಗತ್ತಿನ ತಂದೆ. ಆದ್ದರಿಂದ ಸರ್ವಶಕ್ತನಾದ ಪರಮಾತ್ಮ ಒಬ್ಬನೇ. ಈ ಕಥೆ ಕೂಡಿಸಿಬಿಟ್ಟಿರೋದ್ರಿಂದ, ಶಿವಶಂಕರರನ್ನ ಒಂದೇ ಮಾಡಿರೋದ್ರಿಂದಲೇ ಶಿವಪುರಾಣ, ಅಶ್ಲೀಲ ಕಥೆಗಳು, ಅದರಿಂದಾಗಿ ಶೈವ ವೈಷ್ಣವ ತಾರತಮ್ಯ ಇವೆಲ್ಲವೂ ಸಹ ಶುರುವಾಗಿದೆ. ಆದ್ದರಿಂದ ಆತ್ಮೀಯರೇ, ಈ ಪರಿಚಯವನ್ನು ಪರಮಾತ್ಮ ಶಿವನೇ ತಿಳಿಸ್ತಾ ಇದ್ದಾನೆ. ನಾನು ಜ್ಯೋತಿರ್ಬಿಂದುವಾಗಿದ್ದೇನೆ, ನನಗೆ ಯಾವುದೇ ಸಂಸಾರ ತಾಪತ್ರಯವಿಲ್ಲ. ನಾನು ಜ್ಯೋತಿರ್ಬಿಂದುವನ್ನು ನೀವು ಜ್ಯೋತಿರ್ಲಿಂಗಗಳ ರೂಪದಲ್ಲಿ ಪೂಜೆ ಮಾಡ್ತಾ ಬಂದಿದ್ದೀರಾ ಎನ್ನುವ ಸತ್ಯವನ್ನು ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಹೇಗೆ ಒಬ್ಬ ವ್ಯಕ್ತಿ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಕೂತ್ಕೊಳ್ಳೋ ಕುರ್ಚಿಗೂ ಮಹತ್ವ ಇರ್ತದೋ, ಹಾಗೆ ಪರಮಾತ್ಮ ಶಿವ ಕೂತ್ಕೊಳ್ಳೋ ಕುರ್ಚಿಯನ್ನು ಸಹ ನಾವು ಪಾಣಿಪೀಠ ಅಂತ ಪೂಜೆ ಮಾಡ್ತಾ ಬಂದಿದ್ದೇವೆ. ಪರಮಾತ್ಮ ಶಿವನ ಅವತರಣೆಯನ್ನೇ ಶಿವರಾತ್ರಿ ಅಂತ ಹೇಳ್ತಾ ಬಂದಿದ್ದೇವೆ. ಯಾವಾಗ ಮನುಷ್ಯ ಜೀವನದಲ್ಲಿ ಅಂಧಕಾರ, ದೇಹದ ಅಭಿಮಾನದ ಅಂಧಕಾರ ಆವರಿಸಿಕೊಳ್ತದೆ, ಅಜ್ಞಾನದ ಕತ್ತಲೆ ಆವರಿಸಿಕೊಳ್ತದೆ, ದೇಹ ಭಾವದ ಪೊರೆ ಕಣ್ಣಿಗೆ ಕಟ್ಟಿ ಹೋಗ್ತದೆ, ಆ ಸಮಯದಲ್ಲಿ ಆತ್ಮಜ್ಞಾನದ ಆಪರೇಷನ್ ಮಾಡಿ ತನ್ನ ಪರಿಚಯವನ್ನು ತಿಳಿಸುವ ಸಲುವಾಗಿ ಪರಮಾತ್ಮ ಶಿವ ಈ ಜಗತ್ತಿಗೆ ಅವತರಿಸುವಂತಹ ರಾತ್ರಿಯೇ ಶಿವರಾತ್ರಿ ಎನ್ನುವ ಸತ್ಯವನ್ನು ಸಹ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ದರಿಂದ ಪರಮಾತ್ಮ ಶಿವ ಸರ್ವಶಕ್ತ ಬ್ರಹ್ಮ ವಿಷ್ಣು ಶಂಕರರ ಮೂಲಕ ಈ ಸೃಷ್ಟಿಯ ಸ್ಥಾಪನೆ, ಪಾಲನೆ ಹಾಗೂ ಪರಿವರ್ತನೆಯ ಕಾರ್ಯವನ್ನು ಮಾಡಿಸ್ತಾನೆ. ನಾವು ಆ ಪರಮಾತ್ಮನ ಕಾರ್ಯದಲ್ಲಿ ಶಾಮೀಲಾಗೋಣ, ಭಾಗಿಯಾಗೋಣ. ನಮ್ಮಲ್ಲಿ ಸದ್ಗುಣಗಳ ಸ್ಥಾಪನೆ ಮಾಡಿಕೊಳ್ಳೋಣ, ನಮ್ಮಲ್ಲಿಯ ಸದ್ಗುಣಗಳನ್ನು ಬೆಳೆಸಿಕೊಳ್ಳೋಣ, ನಮ್ಮಲ್ಲಿಯ ದುರ್ಗುಣಗಳ ವಿನಾಶವನ್ನು ಮಾಡಿಕೊಳ್ತಾ
ಪರಮಾತ್ಮನ ಈ ಪರಿವರ್ತನೆಯ ಕಾರ್ಯದಲ್ಲಿ ಸಹಭಾಗಿಗಳಾಗೋಣ. ಓಂ ಶಾಂತಿ. ಸಕಾರಾತ್ಮಕ ಚಿಂತನೆಗಳಿಂದ, ಶುದ್ಧ ವಿಚಾರಗಳಿಂದ ಮನಸ್ಸು ಮುದಗೊಂಡಿದೆ. ಮನಸ್ಸೆಲ್ಲ ಸಂಭ್ರಮಿಸುತ್ತಿದೆ. ಬಹುಕಾಲದಿಂದ ಅಗಲಿ ಹೋಗಿದ್ದ ಭಾಗ್ಯವಿಧಾತನಾದ ತಂದೆ ನನ್ನವನಾಗಿದ್ದಾನೆ. ನಾನು ಆತ್ಮ. ಅತಿ ಅಪರೂಪವಾಗಿ ಬಂದಿರುವ ತಂದೆಯೊಡನೆ ಮನೆಯತ್ತ ಸಾಗುತ್ತಿದ್ದೇನೆ. ದೇಹವೆನ್ನುವ ವಸ್ತ್ರವನ್ನು ಇಲ್ಲೇ ಬಿಟ್ಟು ಮೂಲ ಸ್ವರೂಪದಲ್ಲಿ ಜ್ಯೋತಿ ಸ್ವರೂಪನಾದ ಗುಣಸಾಗರ ತಂದೆಯೊಡನೆ ಮನಸ್ಸು ಬುದ್ಧಿಗಳ ಮೂಲಕ ಮೇಲಕ್ಕೆ ಹೋಗುತ್ತಿದ್ದೇನೆ ನನ್ನ ಮನೆಗೆ. ಶಬ್ದಾತೀತವಾದ ಲೋಕಕ್ಕೆ, ಕರ್ಮ ಫಲಗಳಿಂದ ಅತೀತವಾದ ಲೋಕಕ್ಕೆ. ಎಂಥ ಅಗಾಧವಾದ ಪರಮ ಶಾಂತಿಯ ಅನುಭವ ಇಲ್ಲಿದೆ. ಸಾಕಾರ ಲೋಕದಿಂದ ಮೇಲೆ, ಸೂಕ್ಷ್ಮ ಲೋಕದಿಂದ ಆಚೆಗೆ ಬ್ರಹ್ಮಲೋಕ ನನ್ನ ಮನೆ. ಬೆಳಕಿನ ಬೆಟ್ಟ, ಅದ್ಭುತವಾದ ಲೋಕ ಇದು. ನಿಜವಾಗಿಯೂ ಪರಮಾತ್ಮನ ಸನ್ನಿಧಾನದಲ್ಲಿ ಪರಮ ಶಾಂತಿ ಅನುಭವ ಮಾಡುತ್ತಿದ್ದೇನೆ. ನನ್ನ ಮನೆ 5,000 ವರ್ಷಗಳ ಹಿಂದೆ ನಾನು ಅಗಲಿ ಹೋದ ಮನೆ, ನನ್ನ ಮೂಲ ಮನೆ ಇದು. ನಾನು ಆತ್ಮ. ನನ್ನನ್ನೇ ನಾನು ಮರೆತಿದ್ದೇನೆ. ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ಪರಮಾನಂದದ ಅನುಭವ ಮಾಡುತ್ತಿದ್ದೇನೆ. ಪರಮ ಸುಖದ ಅನುಭವ ಮಾಡುತ್ತಿದ್ದೇನೆ. ಓಂ ಶಾಂತಿ. ಓಂ ಓಂ ಶಾಂತಿ. ಇಂದಿನ ಭಾಗದಲ್ಲಿ ನಾವು ಪರಮಾತ್ಮನ ಕರ್ತವ್ಯ ಅಂದರೆ ಏನು, ಪರಮಾತ್ಮ ಈ ಧರಣಿಗೆ ಯಾವಾಗ ಬರ್ತಾರೆ, ಇಂತಹ ವಿಷಯಗಳನ್ನು ತುಂಬ ತಿಳ್ಕೊಂಡಿದ್ದೀವಿ. ನನಗಂತೂ ತುಂಬ ಖುಷಿಯಾಗಿದೆ, ನಿಮಗೂ ಆಗಿರಬೇಕಲ್ವಾ. ಪರಮಾತ್ಮನ ಬಗ್ಗೆ ಈ ವಿಷಯಗಳನ್ನು ತಿಳಿಸ್ಕೊಟ್ಟಂತಹ ವೀಣಕ್ಕ ಅವರಿಗೆ ತುಂಬ ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೆ ನಮಸ್ಕಾರ.